ಶರಣೆಂದು ಇವತ್ತು ಮೈಸೂರು ಭಾಗದಲ್ಲಿ ಈ ಪುಣ್ಯದ ನಮ್ಮಲ್ಲಿ ಏನಾಗ್ತಾ ಇದೆ, ಉತ್ತರ ಕರ್ನಾಟಕ ಭಾಗದಲ್ಲಿ FRP HNT ಕಲ್ಟಿವೇಶನ್ನು ಟ್ರಾನ್ಸ್ಪೋರ್ಟ್ ಅದು ಇದು ಅಂತೇಳಿ ಬಹಳ ಸಬಬನ್ನು ಹೇಳ್ತಾ ಇದ್ರು. ನಾನು ಈ ಭಾಗದೊಳಗೆ ಚಾಮರಾಜನಗರ ಮಂಡ್ಯ ಮೈಸೂರು ಈ ಭಾಗದೊಳಗೆ ಇಷ್ಟು ಕಡಿಮೆ ರೇಟ್ ಅದ ಅಂತ ನನಗೆ ಇವತ್ತೇ ಗೊತ್ತಾಗಿತ್ತು. 200-300 ರೂಪಾಯಿ ಭಾಳ ವ್ಯತ್ಯಾಸ ಇರಬೇಕಂತ ನಾನು ತಿಳ್ಕೊಂಡಿದ್ದೆ. ಬಟ್ ನಮ್ಮ ಗುರ್ಲಾಪುರ ಹೋರಾಟದಿಂದ ಬೀದರ್ ಗುಲ್ಬರ್ಗ ಆ ಭಾಗದೊಳಗೆ ರಾಯಚೂರು ಭಾಗದೊಳಗೆ 700-800 ರೂಪಾಯಿ ಪ್ರತಿ ಟನ್ ಕಬ್ಬಿಗೆ ರೈತರಿಗೆ ಸಿಕ್ಕದ. ನಮಗೆ 300 ಸಿಕ್ಕರೆ ಅವ್ರಿಗೆ ಅಷ್ಟು ಸಿಕ್ಕದ ನಮ್ಮ ಹೋರಾಟದಿಂದ. ನಾನೇನು ವಿನಂತಿ ಮಾಡ್ಕೊಳ್ತೀನಿ, ಈ ಭಾಗದೊಳಗೆ ಪೆಟ್ರೋಲ್ ರೇಟು ಅಷ್ಟೇ ಅದ. ಒಬ್ಬ ಶಾಸಕನ ಪಗಾರ ಈ ಕ್ಷೇತ್ರದ ಶಾಸಕರಿಗೂ ಅಷ್ಟೇ ಅದ, ನಮ್ಮ ಭಾಗದ ಶಾಸಕರಿಗೂ ಅಷ್ಟೇ ಅದ. ಇಲ್ಲಿ ಯಾವುದೋ ಒಂದು ವಸ್ತು ಆಗಲಿ ರೇಟ್ ಆಗಲಿ ಸರಿ ಸಮಾನ ಇದ್ದಾಗ ಯಾಕೆ ತಾರತಮ್ಯ? DK ಶಿವಕುಮಾರ್ ಅವರು ಮೊನ್ನೆ ಒಂದು ಮಾತು ಹೇಳಿದರು, ಭ್ರಷ್ಟಾಚಾರ ಮುಕ್ತ ರಾಜ್ಯ ಮಾಡ್ತೀನಿ ಅಂತೇಳಿ. ಅದನ್ನು ಆಮೇಲೆ ಮಾಡೋರಂತೆ. ಮೊದಲು ನಮ್ಮ 31 ಜಿಲ್ಲೆಗಳು ಸಮಾನತೆ ಅನ್ನೋದು ಮೊದಲು ನೀವು ತೊಗೊಂಡು ಬರ್ರಿ. ಎಲ್ಲ ಕಾರ್ಖಾನೆಯವ್ರಿಗೆ ಒಂದು ಆದೇಶವನ್ನು ಹೊರಡಿಸ್ರಿ. ಏನು ಹೊರಡಿಸ್ರಿ ಅಂತಂದ್ರೆ, ಯಾವುದೇ ಕಲ್ಟಿವೇಶನ್ ಆಗಲಿ HNT ಆಗಲಿ FRP ಆಗಲಿ ಯಾವುದನ್ನು ಸಬೂಬ್ ಹೇಳಂಗಿಲ್ಲ, ರಿಕವರಿ ಹೇಳಂಗಿಲ್ಲ. ಬಾಗಲಕೋಟೆ ಭಾಗದೊಳಗೆ ರಿಕವರಿ ಕಡಿಮೆ ಅದ, ಅವ್ರು 3300 ತೊಗೊಳಿಕತ್ತಾರ. ನಾನು ಈ ರೈತ ಮುಖಂಡರಿಗೆ ವಿನಂತಿ ಮಾಡ್ಕೊಳ್ತೀನಿ, ಕಾರ್ಖಾನೆಗಳನ್ನು ಪ್ರಾರಂಭ ಆಗೋದಕ್ಕಿಂತ ಮುಂಚಿತವಾಗಿ ಎಲ್ಲ ಕಾರ್ಖಾನೆಗಳು ಚಾಲೂ ಆಗಬಾರ್ದು ಅಂತೇಳಿ ಕಮಿಷನರು DC SP ಮನವಿ ಕೊಟ್ಟು ನೀವು ಗಟ್ಟಿಯಾಗಿರ್ತಕ್ಕಂಥ ಹೋರಾಟವನ್ನು ಮಾಡಿದರೆ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳ ಮುಖಂಡರನ್ನು ಕರ್ಕೊಂಡು ಬಂದು ರೈತ ಕಾರ್ಯಕರ್ತ ಕರ್ಕೊಂಡ್ಬಂದು ಕಾರ್ಖಾನೆ ಚಾಲೂ ಆಗೋದ್ರೊಳಗೆ ಇಡೀ ಸಮಾನವಾಗಿ 31 ಜಿಲ್ಲೆಗಳು ಏನು ಬಿಲ್ ಅದ ಇಲ್ಲೂ ಕೂಡ ಅದನ್ನೇ ಕೊಡಬೇಕು. ಇದು ಒಂದನೇ ಬೇಡಿಕೆ. ಎರಡನೇದಂತಾರೆ ಸರ್ಕಾರಕ್ಕೆ ನಾನು ಹೇಳ್ತೀನಿ, ಒಂದು ವರ್ಷಕ್ಕೆ ಕನಿಷ್ಠ ಎಲ್ಲ ಕಾರ್ಖಾನೆಗಳಿಂದ 20,000 ಕೋಟಿ ರೂಪಾಯಿ ಹೋಗ್ತದೆ. ಅದರೊಳಗೆ ಸರ್ಕಾರ 3,000 ಕೋಟಿ ವಾಪಸ್ ರೈತರಿಗೆ ಕೊಟ್ಟಿದ್ದಾದ್ರೆ ಒಂದು ಟನ್ನಿಗೆ 1,000 ರೂಪಾಯಿ ಹೆಚ್ಚಾಗ್ತದೆ. ಮುಂದಿನ ವರ್ಷ ಗುರ್ಲಾಪುರದೊಳಗೆ ಕಾರ್ಖಾನೆಯವರಿಂದ 200 ರೂಪಾಯಿ, ಸರ್ಕಾರದಿಂದ 1,000 ಅಂದ್ರೆ 1,200, ಈಗ 3,300, 4,500 ರೂಪಾಯಿ ಆಗ್ತದೆ. ಈ ರೀತಿ ರೇಟ್ ಹೆಚ್ಚಾಯಿತು ಅಂತಂದ್ರೆ 4,500 ರೂಪಾಯಿ ನಾವು ಯಾಕೆ ಕೇಳ್ತಾ ಇದ್ದೀವಿ ಈ ವರ್ಷ ಅಂತಂದ್ರೆ ಪ್ರತಿಯೊಂದಕ್ಕೂ ರೇಟ್ ಡಬಲ್ ಆಗ್ತದೆ. ಮೊನ್ನೆ ತಾವು ಕೂಡ ನೋಡಿದಿರಿ, ಗೊಬ್ಬರಕ್ಕೆ ರಾಸಾಯನಿಕ ಗೊಬ್ಬರ ಎಲ್ಲದಕ್ಕೂ 700-800 ರೂಪಾಯಿ ಹೆಚ್ಚಾಗ್ತಾ ಇದೆ. ನಾನು DK ಶಿವಕುಮಾರ್ ಅವರು ಆ ಬಿಡದಿ ಟೌನ್ಶಿಪ್ KB ಖಾಸಗೀಕರಣ ಅದು ಇದು ಈಗ ಮುಖ್ಯಮಂತ್ರಿಗಳಾಗಿದ್ದೀರಿ, ಸಬೂಬ್ ಹೇಳಾಕತ್ತೀರಿ. ಅದನ್ನು ಹೇಳಬೇಡ ರಾಜ್ಯದ ಜನತೆಗೆ. ಏನು ಮಾಡ್ರಿ ಅಂತಂದ್ರೆ ಎಲ್ಲ ಮುಖಂಡರ ರೈತ ಮುಖಂಡರನ್ನ ಕರ್ಕೊಂಡು ನರೇಂದ್ರ ಮೋದಿ ಅವ್ರ ಹತ್ರ ಒಂದು ನಿಯೋಗವನ್ನು ಕರ್ಕೊಂಡು ಹೋಗ್ರಿ. FRP ಬಗ್ಗೆ ನಿಮಗೆ ಜ್ಞಾನ ಇರದೇ ಇದ್ರೆ ಸಾಕಷ್ಟು ಮುಖಂಡರ ಹತ್ರ ಜ್ಞಾನ ಅದ, ಅವ್ರನ್ನ ಕರ್ಕೊಂಡು ಹೋಗ್ರಿ. FRP ಬಗ್ಗೆ ನರೇಂದ್ರ ಮೋದಿ ಅವ್ರಿಗೆ ತಿಳಿಸಿ ಹೇಳ್ತಾರ, ಸಕ್ಕರೆ ಸಚಿವ ಪ್ರಹ್ಲಾದ್ ಜೋಶಿ ಅವ್ರಿಗೆ ತಿಳಿಸಿ ಹೇಳ್ತಾರ. ಎರಡನೇದಾಗಿ MSP ಅಂತದ. DK ಶಿವಕುಮಾರ್ ಮೊದಲು ಅದರ ಮಾಹಿತಿ ತಿಳ್ಕೊಬೇಕು, MSP ಅಂದ್ರೆ ಏನಂತ ಹೇಳಿ. ರಾಜ್ಯದ ಎಲ್ಲ ಬೆಳೆಗಳು ಪಾತಾಳಕ್ಕೆ ಹೋಗ್ತಾ ಇದ್ದಾವೆ. ಜೋಳ, ಗೋಧಿ, ಭತ್ತ, ತೆಂಗು, ರಾಗಿ ಎಲ್ಲದರ ಬೆಳೆಗಳ ಪಾತಾಳಕ್ಕೆ ಹೋಗ್ಯಾವ. ಒಂದು ನೀರಿನ ಬಾಟ್ಲಿಗೆ 10 ರೂಪಾಯಿ 20 ರೂಪಾಯಿ ಅದ. ಈ ಎಲ್ಲ ಬೆಳೆಗೆ ನಿಗದಿತ MSP ಬೆಲೆ ಆಗಬೇಕು. ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದೀರಿ, ಆ ಭಾಗಕ್ಕೆ ಹೋಗಿ ಬರ್ರಿ. ಬಿಡದಿ ಟೌನ್ಶಿಪ್ನ ಇಲ್ಲಿ ಕೂತ್ ಮಾತನಾಡ್ತಲ್ಲ, ನಿನ್ನೆ ಹೋಗಿ ಹೋರಾಟಕ್ಕೆ ಬೆಂಬಲ ಕೊಟ್ಟು ಪ್ರತಿಯೊಂದು ಭೂಮಿ ಒಳಗೆ ಅಡ್ಡಾಡಿ ಫಲವತ್ತಾಗಿರ್ತಕ್ಕಂಥ ತೆಂಗಿನ ಮರಗಳಿದಾವ, ಅಡಿಕೆ ಮರಗಳಿದಾವ, ಜೋಳ ರಾಗಿ ಎಲ್ಲವನ್ನು ಬಿತ್ತನೆ ಮಾಡಿ ಫಲವತ್ತಾದ ಭೂಮಿಯೊಳಗೆ ಬಿತ್ತನೆ ಮಾಡ್ತಕ್ಕಂಥ ರೈತನ ಭೂಮಿ ಕಸ್ಕೊಳಕತ್ತೀರಲ್ಲ. ನಾನು ಹೇಳ್ತೀನಿ, ಯಾರು ಬೇಕಾದವ್ರ ಭೂಮಿ ನೀವು ಕಸ್ಕೊಳಕತ್ತೀರಲ್ಲ, ನೀವು ರಾಜಕಾರಣಿಗಳಿದ್ದೀರಿ. ನಿಮ್ಮ ವೈಯಕ್ತಿಕ ಆಸ್ತಿ 3,000-4,000 ಎಕರೆ ಸಾಮಾನ್ಯ ಇದ್ದೇ ಇರ್ತದೆ. ಆ ರೈತರದ್ದು ಯಾಕೆ ಕೊಡ್ತೀರಿ? ನಿಮ್ಮ ಭೂಮಿಯನ್ನು ಟೌನ್ಶಿಪ್ ಕೊಟ್ಟು ಬಿಡ್ರಿ, ಸುಧಾರಣೆ ಮಾಡಿಕೊಡ್ರಿ. ಇಲ್ಲ ಅಂತಂದ್ರೆ ನನ್ನೊಂದು ಬೇಡಿಕೆ ಅದ, ಯಾಕೆ ದಕ್ಷಿಣ ಕರ್ನಾಟಕದವ್ರು ಟೌನ್ಶಿಪ್ ಮಾಡ್ತಾ ಇದ್ದೀರಿ? ಒಂದು ಎಕರೆಗೆ 2 ಕೋಟಿ, ಒಂದು ತೆಂಗಿನ ಗಿಡಕ್ಕೆ 40,000, ಮಾವಿನ ಗಿಡಕ್ಕೆ 60,000 ಕೊಡ್ತಾರಂತ ರೇಟ್. ಇವ್ರು ಯಾರಪ್ಪನ ಮನೆ ಹಣ ಅದು? ನಾವು ಕೊಟ್ಟಿರ್ತಕ್ಕಂಥ ಟ್ಯಾಕ್ಸ್ ಒಳಗೆ ಬದಿರ್ತಕ್ಕಂಥ ಸರ್ಕಾರ ನಿಮ್ಗೊಂದು ಲಕ್ಷ್ಯ ಇರಲಿ, 224 MLAಗಳಿಗೆ ಪಗಾರ ಕೊಟ್ಟಿರ್ತಕ್ಕಂಥ ಮಾಲಕ ಈ ನಾಡಿನ ರೈತ. ಬೇಕೆ ಹರಿಪ್ರಸಾದ್ ಅವರು. ನಾವು ಬೆಳಗ್ಗೆ ಹೋರಾಟ ಮಾಡಿ ಮಾಧ್ಯಮ ತಮ್ಮ ಮೂಲಕ ವೈರಲ್ ಆದ ತಕ್ಷಣ ಅವ್ರು ಏನು ಹೇಳಿದ್ರು, ರೈತ ವಿರೋಧ ಆದ್ರೆ ನಾವು ಆ ಟೌನ್ಶಿಪ್ಪನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳಿದ್ರು. ತಮಗೆ ಶುಭಾಶಯ ಸರ್. DK ಶಿವಕುಮಾರ್ ಅವರು ಅಧಿಕಾರ ದರ್ಪದಿಂದ ಅಹಂಕಾರದಿಂದ ನಾನು ಈ ರಾಜ್ಯದ ಮುಖ್ಯಮಂತ್ರಿ ಆಗೀನಿ ಅನ್ನುವಂಥ ಒಂದು ಅಹಂಕಾರದ ವರ್ತನೆಯಿಂದ ಬಿಡದಿ ಟೌನ್ಶಿಪ್ ಆಗಿರ್ಬೋದು, KB ಖಾಸಗೀಕರಣ ಆಗಿರ್ಬೋದು, ಈ ಯೋಜನೆಯನ್ನು ಮುಂದುವರಿಸಿದ್ದಾದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ 31 ಜಿಲ್ಲೆಗಳಿಂದ ಚುನಪ್ಪ ಪೂಜಾರಿ ಅವರು ಮತ್ತು ವಿದ್ಯಾಸಾಗರ್ ಅವರು, ಇಮ್ಮವ್ರ ರಘು ಅವರು, ಸತೀಶ್ ಅವರ ನೇತೃತ್ವದಲ್ಲಿ 16 ಲಕ್ಷ ಜನ ಬಂದು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿದಾಗ ಅವಾಗ ಕೈ ಮುಗಿದು ವಾಪಸ್ ತಗೊಳ್ಳೋದು ನಿಮಗೂ ಅವಮಾನ ಆಗ್ತದೆ. ಏನು ಮಾಡ್ರಿ, ಯೋಜನೆಗಳು ಯಾವ ತಗೊಂಬರಿ ಅಂತಂದ್ರೆ, ಈ ರಾಜ್ಯದೊಳಗೆ ನಿರುದ್ಯೋಗಿಗಳು 2,86,000 ಹುದ್ದೆ ಖಾಲಿ ಅದಾವ. 16 ಲಕ್ಷ ನಿರುದ್ಯೋಗಿಗಳು ಕಾಯ್ಲಿಕ್ಕತ್ತ. ರೈತರ ಮಕ್ಕಳು ಮದುವೆ ಆಗ್ಲಾರ್ದ ಮನೆಯೊಳಗಿದ್ದಾರೆ. ಧಾರವಾಡ ಭಾಗದೊಳಗೆ ಒಬ್ಬ ಹೆಣ್ಮಗಳು ತಾಯಿ ಪಾಪ ರೈಲ್ವೆಗೆ ತಲೆ ಕೊಟ್ಟು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥದ್ದು. ಒಬ್ಬ ವಿದ್ಯಾರ್ಥಿ ನೇಣು ಹಾಕೊಂಡಿರ್ತಕ್ಕಂಥದ್ದು, ಇನ್ನೊಬ್ಬ ವಿದ್ಯಾರ್ಥಿಗೆ ಹೃದಯಾಘಾತ ಆಗಿರ್ತಕ್ಕಂಥ ಇವೆಲ್ಲ ಸಮಸ್ಯೆಗಳು. 7,000 ಸರ್ವೇಯರು 20 ವರ್ಷಗಳ ಕಾಲ ಸೇವೆ ಮಾಡಿ
ಸರ್ಕಾರದ ₹1 ವೇತನ ಇರಲಾರ್ದ ರೈತರ ಹತ್ರ ಹಣ ತಗೊಂಡು ಅದರಿಂದ ಸೇವ್ ಮಾಡಿರ್ತಕ್ಕಂಥ 7,000 ಸರ್ವೇಯರನ್ನ ಒಂದೇ ಸಾರಿ ವಿಶೇಷ ನೇಮಕಾತಿ ಮೂಲಕ ಒಳಗೆ ತಗೊಳ್ರಿ. ಇಡೀ 31 ಜಿಲ್ಲೆಗಳೊಳಗೆ ಮುಂದಿನ ಸಾರಿ ಗುರ್ಲಾಪುರ ಹೋರಾಟದೊಳಗೆ ನಮ್ಮದು ಏನದ ಅಂತಂದ್ರೆ 31 ಜಿಲ್ಲೆಯೊಳಗೆ ಗುರ್ಲಾಪುರದೊಳಗೆ ಏನು ರೇಟ್ ಘೋಷಣೆ ಆಗ್ತದ, ನಿರ್ಣಯ ಆಗ್ತದಲ್ಲ, ಅದನ್ನು ಮಂಡ್ಯ ಆಗಲಿ, ಮೈಸೂರು ಆಗಲಿ, ಚಾಮರಾಜನಗರ ಆಗಲಿ, ಆ ಭಾಗದ ಯಾದಗಿರಿ, ಬೆಳಗಾವಿ, ಬಿಜಾಪುರ ಆಗಲಿ ಒಂದೇ ರೇಟ್ ಘೋಷಣೆ ಆಗುತ್ತೆ. ಆ ಬಿಲ್ ಕೊಡದೇ ಇದ್ರೆ ನಾವು ಯಾವ ಕಾರ್ಖಾನೆಯನ್ನು ಕೂಡ ಪ್ರಾರಂಭ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡೋದಿಲ್ಲ ಈ ಸಾರಿ. ನಾವು ಗುರ್ಲಾಪುರದಲ್ಲಿ ಹೋರಾಟ ಮಾಡಿ ಸುಮಾರು ₹3,300 ರೈತರ ನೇರವಾಗಿ ಹಣ ಪಡ್ಕೋತಕ್ಕಂಥ ಹೋರಾಟ ಆಗಿ ಇಡೀ ರಾಜ್ಯವ್ಯಾಪಿ ಎಲ್ಲ ರೈತರಿಗೂ ಕೂಡ ಅದು ಅನುಕೂಲ ಆಗಲಿ ಅಂತೇಳಿ ಹೋರಾಟ ಆಗಿರ್ತಕ್ಕಂಥ ಸಂದರ್ಭ. ಅವಾಗ ಕೂಡ ಸರ್ಕಾರ ಒಪ್ಪಿಕೊಂಡು ನಮ್ಗೆ ಆ ಭಾಗದಲ್ಲಿ ಇರ್ತಕ್ಕಂಥವ್ರು ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಹಿಡ್ಕೊಂಡು ಬೀದರ್ವರೆಗೂ ಕೂಡ, ಈ ಕಡೆ ಕಾರವಾರ ಜಿಲ್ಲೆ ಇರ್ಬೋದು, ಧಾರವಾಡ, ಈ ಭಾಗದಲ್ಲಿ ಕೂಡ ಸುಮಾರು ₹3,300 ನಾವು ಈಗಾಗಲೇ ಸಾಕಷ್ಟು ಎಲ್ಲ ಕಾರ್ಖಾನೆಗಳಿಂದ ಹಣ ಪಡ್ಕೊಂಡಿದ್ದೀವಿ. ಈ ಭಾಗದಲ್ಲಿ ಪಾಪ ಭಾಳ ಅಂತಂದ್ರೆ ₹2,300 ಹಣ ಪಡ್ಕೋತಕ್ಕಂಥ ಸಂದರ್ಭ. ಅದಕ್ಕಿಂತ ಕಡಿಮೆ ಐತ್ಕರೆ ಏನು ಹೆಚ್ಚಿಲ್ಲ. ₹2,300 ಅಂದ್ರೆ ₹1,000 ರೇಟ್ ಪರ್ಕಾತ್. ಇವತ್ತು CSCP ಪ್ರಕಾರ ಇವರು ಬೆಳಿಲಿಕ್ಕೆ ಖರ್ಚು ಅಷ್ಟೇ ಬರ್ತೈತಿ. ಕಬ್ಬು ಬೆಳಿಲಿಕ್ಕೆ ಬೆಳಗಾವಿ ಇರಲಿ, ಇವತ್ತು ಮಂಡ್ಯ ಇರಲಿ, ಮೈಸೂರು ಇರಲಿ, ಇವ್ರಿಗೂ ಕೂಡ ಖರ್ಚು ಒಂದು ಟನ್ನಿಗೆ ₹4,500 ಏನು ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ವರದಿ ಕೊಟ್ಟೈತಿ ಅಷ್ಟೇ ಖರ್ಚು ಬರ್ತೈತಿ. ಇವರು ಕೂಡ 11-12 ತಿಂಗಳು ಕಬ್ಬನ್ನು ಬೆಳೆಸ್ತಾರೋ. ಇವ್ರಿಗೆ ಯಾಕೆ ₹1,000 ಕಡಿಮೆ ಕೊಡ್ತಾ ಇದ್ದಾರೆ? ಇವರು ರಿಕವರಿ ಆಧಾರನ್ನು ಹೇಳ್ತಾರೆ. ನಮ್ಮಲ್ಲಿ ಕೂಡ ರಿಕವರಿ 10 ರಿಕವರಿ ಅದಾವು, 9.5 ರಿಕವರಿ ಅದಾವು. ಅಂಥವ್ರಿಗೆ ಇವತ್ತು ₹3,300 ನಾವು ರೇಟ್ ತೊಗೊಂಡಿಲ್ಲ. FRP ಏನು ಕಾನೂನು ಹೇಳ್ತಾರೋ, ಪ್ರೈರ್ ಎಮ್ಯುನಿಟಿ ಪ್ರೈಸ್ ಅಂತ ಏನು ಸರ್ಕಾರ ಘೋಷಣೆ ಮಾಡೈತಿ, ನಾವು FRPಯನ್ನು ರೈತರು ಯಾವತ್ತೂ ಕೂಡ ಒಪ್ಪಗೊಂಡಿಲ್ಲ. ನಾವು ಆ ಕಡೆ ಉತ್ತರ ಕರ್ನಾಟಕ ಭಾಗದಾಗ ಯಾವಾಗೂ FRP ಹೊರತುಪಡಿಸಿ ಹಣ ತೊಗೊಂಬರ್ತು. ಈ ಸಲ FRP ಹೊರತುಪಡಿಸಿ ₹700-800 ಜಾಸ್ತಿ ತೊಗೊಂಡು ನಾವು. ಇವ್ರಿಗೆ FRPಯನ್ನು ಹೊರತುಪಡಿಸಿ ₹10 ಕೂಡ ಕೊಡ್ತಾ ಇಲ್ಲ ಈ ಕಾರ್ಖಾನೆ ಮಾಲೀಕರ. ಇದೆಲ್ಲ ಸಾಕಷ್ಟು ದೊಡ್ಡ ದೊಡ್ಡ ಕಬ್ಬು ಬೆಳೆಗಾರರು ಹೋರಾಟಗಾರದಾರ. ಇಷ್ಟೆಲ್ಲ ಇದ್ದಾಗೂ ಕೂಡ ಈ ಭಾಗಕ್ಕೆ, ಮಂಡ್ಯ ಮೈಸೂರು ಭಾಗಕ್ಕೆ ರೈತರಿಗೆ ಭಾಳ ಅನ್ಯಾಯ ಆಗತ್ತೈತಿ. ಕಬ್ಬು ಬೆಳೆಗಾರ ಯಾಕಂದ್ರೆ ಕಬ್ಬಿನ ಬೆಳಿತಕ್ಕಂಥ ಬೆಳೆಗೆ ಭಾಳಷ್ಟು ಇವತ್ತು ಬಂಡವಾಳ ಇರೋದ್ರಿಂದ ಆ ಕಬ್ಬು ಬೆಳೆಗಾರ ಕೂಡ ಈ ಭಾಗದಲ್ಲಿ ಬೀದಿಗೆ ಬರತ್ತಾರೋ. ರಾಜ್ಯದ ಮುಖ್ಯಮಂತ್ರಿಯವರು ಈಗ ಆಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರು 1 ಟನ್ ಕಬ್ಬಿಗೆ ತಮಗೂ ಕೂಡ ₹4,000-5,000 ಇದೇನು ಸ್ಪ್ರೀಟ್ ಏನು ಸರಾಯಿ ತಯಾರಾಗ್ತೈತಿ ಅದರಿಂದ ₹4,000-5,000 ಟ್ಯಾಕ್ಸ್ ಹೋಗ್ತೈತೆ. ಕಾರ್ಖಾನೆಯವ್ರಿಗೂ ಒಂದು ₹500 FRP ಹೊರತು ಒಂದು ₹500-600 ಇಸು ಕೊಡ್ರಿ, ನೀವು ಒಂದು ₹500 ಹಣ ಕೊಡ್ರಿ. ಆ ₹1,000 ಏನು ಇವತ್ತು ಈ ಮಂಡ್ಯ ಮೈಸೂರು ಭಾಗದಲ್ಲಿ ನನ್ನ ಕಬ್ಬು ಬೆಳೆಗಾರರ ಪಾಪ ಬೀದಿಗೆ ಬರ್ತಾ ಇದ್ದಾರೆ. ಆ ಕಬ್ಬು ಬೆಳೆಗಾರನ ರಕ್ಷಣೆ ಮಾಡ್ತಕ್ಕಂಥದ್ದು ರಾಜ್ಯದ ಮುಖ್ಯಮಂತ್ರಿ ಕರ್ತವ್ಯ. ಯಾಕಂದರೆ ಇಲ್ಲಿ ಈ ಭಾಗದವರು ಮುಖ್ಯಮಂತ್ರಿಗಳದಾರ ಜಾಸ್ತಿ. ಸಿದ್ದರಾಮಯ್ಯ ಅವರು ಈ ಭಾಗದವರು, ಮತ್ತು ಈಗಾಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕೂಡ ಮುಖ್ಯಮಂತ್ರಿ ಅದಾರು. ಬರೀ ₹50 ಏನು ಘೋಷಣೆ ಮಾಡಿದ್ರು, ₹50 ಹಣ ಮುಟ್ಟಿಸ್ತಕ್ಕಂಥದ್ದು ಅಷ್ಟೇ ಆಗೈತೆ. ಏನು ಸರ್ಕಾರ ಕೊಡ್ತಕ್ಕಂಥ ₹50 ಹಣ ಮುಟ್ಟಿಸೋದಾಗೈತಿ. ಇನ್ನು ಕೂಡ ಇವರು ₹950 ಈ ರೈತರಿಗೆ ಬರಬೇಕಾಗಿರ್ತಕ್ಕಂಥ ಕಾರ್ಖಾನೆ ಮಾಲೀಕರು, ಸರ್ಕಾರ ಕೊಡಬೇಕಾಗಿತ್ತು. ಹಣ ಕೊಡಲೇಬೇಕು. ಈಗಾದರೂ ಈ ಸಲ ಇದು 26-27 ಏನು ಕಬ್ಬಿನ ಹಂಗಾಮ ಬಹುಶಃ ಒಂದು ತಿಂಗಳದಾಗ ಈ ಭಾಗದಾಗ ಪ್ರಾರಂಭ ಆಗ್ಬೋದು. ಈಗಾದರೂ ಜಿಲ್ಲಾಧಿಕಾರಿಯವರು, ಶುಗರ್ ಕಮಿಷನರ್ ಅವರು ನಮ್ಮ ಭಾಗದಾಗ ಹೆಂಗೆ ₹3,300 ರೇಟ್ ಐತಿ, ಇಲ್ಲೂ ಕೂಡ ₹3,300 ಫಸ್ಟ್ನೇ ಕಂತವಾಗಿ ಕೊಡ್ತಕ್ಕಂಥದ್ದು ಆಗ್ಬೇಕು. ನಾವು ಮತ್ತು ₹50,000 ಕೋಟಿ ಗಂಟೆ ಟ್ಯಾಕ್ಸ್ ಹೋಗ್ತೈತಿ. ಕಬ್ಬು ಬೆಳೆಗಾರ ಬೀದಿಗೆ ಬರತ್ತಾರೋ. ಅದಕ್ಕಾಗಿ ಮಂಡ್ಯ ಮೈಸೂರು ಭಾಗದ ನನ್ನ ರೈತ ದೇವರುಗಳಿಗೆ, ಕಬ್ಬು ಬೆಳೆಗಾರರಿಗೆ ಅನ್ಯಾಯ ಆಗತೈತಿ. ತಕ್ಷಣ ಈ ರಾಜ್ಯದ ಮುಖ್ಯಮಂತ್ರಿಯವರು ಗಮನ ಹರಿಸಿ ಏನು ಒಂದು ₹1,000 ಫರ್ಕ್ ಆಗತೈತಿ, ಆ ಹಣವನ್ನು ಭರಿಸಿ ಈ ಭಾಗದ ಕಬ್ಬು ಬೆಳೆಗಾರರನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಮಾಡಲೇಬೇಕು.